ಈ ಕಡೆ ಬರ್ರಿ ಬರ್ರಿ. ಬನ್ನಿ ಅಣ್ಣ, ಎಲ್ಲ ಟಿಫನ್ ಮಾಡ್ಕೊಂಡು ಹೋಗಿರಿ. ಅವ್ರಿಗೆ ಕೊಡ ಎಲ್ಲ ಗುಂಡ್ರೆ ಬಂದ್ಬಿಡ್ತಾರೆ. ಅವ್ರಿಗೆ ಕೊಟ್ಟರೆ ನಾವು ಈಸ್ಕೊಳ್ಬೋದು. ಬನ್ನಿ ಅಣ್ಣ, ಎಲ್ಲ ಟಿಫನ್ ಮಾಡ್ಕೊಂಡು ಹೋಗಿರಿ. ನಮ್ಮ ಬಾಸ್ ಮೂವಿ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ. ಯಾಕೆ ಗೊತ್ತಾ, ಪ್ರತಿಯೊಂದು ರಾಜಕಾರಣಿಗಳಿಗೂ ಒಂದು ಮೆಸೇಜ್ ಇದೆ. ಕನ್ನಡನ ಬೆಳೆಸಿ, ಕನ್ನಡ ಫಿಲಿಮ್ನ ಉಳಿಸಿ. ನೋಡೋಣ, ಯಾರೋ ಹೇಳ್ತಾ ಇದ್ರು ಏನಂತ, ಏನೋ ಪೋಸ್ಟರ್ಗಳಿಗೆ ದುಡ್ಡು ಕೊಡ್ತಾರೆ ಅದು ಇದು ಅಂತ. ನೋಡ್ಬೇಡ, ನಂದೇ ಗಾಡಿಯಲ್ಲಿ ನೋಡೋಣ, ನಮ್ಮ ಸ್ವಂತ ದುಡ್ಡಲ್ಲಿ ಬ್ಯಾನರ್ ಹಾಕ್ಸ್ಕೊಂಡು ಮಾಡ್ತಾ ಇದೀವಿ. ನಮ್ಮ ಪ್ರಚಾರ ಮಾಡ್ತೀವಿ. ನಮ್ಮ ಬಾಸ್ಗೆ ಯಾವನೂ ಬಂದು ₹1 ಕೊಟ್ಟಿಲ್ಲ ಅಣ್ಣ. ಇದನ್ನ ಮಾತ್ರ ಕ್ಲಾರಿಟಿ ತಗೊಳ್ಳಿ. ನಾನೊಬ್ಬನೇ ಅಲ್ಲ ಅಣ್ಣ, ಕೋಟ್ಯಾಂತರ ಜನ ಮಾಡ್ತಾವ್ರು. ಇವತ್ತು ಅಲ್ಲೂ ನೋಡ್ಬೋದು, ಎಷ್ಟೋ ಗಾಡಿಗಳಿದಾವೆ. ಯಾರೋ ಬಾಸ್ ಬಗ್ಗೆ ಮಾತಾಡ್ತಾ ಇರೋ ಫಸ್ಟು ನೋಡ್ರಿ ವಿಡಿಯೋಗಳನ್ನ. ಜನ ಏನು ಮಾಡ್ತಿದ್ದಾರೆ ಅದನ್ನ ನೋಡ್ಬಿಟ್ಟು ನೆಟ್ಟಿಗೆ ಮಾತಾಡಿ. ಒಬ್ಬ ಮನುಷ್ಯನ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ತೂಕ ಮಾಡಿ ಮಾತಾಡ್ರೋಣ. ಎಲ್ರಿಗೂ ಹೇಳೋದೊಂದೇ, ಜೈ ಡಿ ಬಾಸ್. ದಿನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಡಿ ಬಾಸ್ ಚಾಲೆಂಜ್ ದರ್ಶನ್ ಅವ್ರದ್ದು ಡೆವಿಲ್ ಸಿನಿಮಾ ಬಿಡುಗಡೆಯಾಗಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಮೂವಿ ಹೇಗಿದೆ ಅಂದರೆ, ಒಂದೊಂದು ಸೀನು, ಒಂದೊಂದು ವಿಜುವಲ್ಸೇ ಆಗಲಿ, ಒಂದು ಸಾಂಗ್ ಆಗಲಿ, ಒಂದು ಫೈಟ್ ಆಗಲಿ, ಹೆಂಗೆ ಮಾಡಿದ್ದಾರೆ ಅಂದರೆ ಅದು ಬೇರೆ ಯಾವ ಹೀರೋ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ನಮ್ಮ ಅನಿಸಿಕೆ. ಅದು ಯಾವ ರೀತಿ ಇದೆ ಅಂದರೆ, ಡೈರೆಕ್ಟ್ರ್ ಆಗಲಿ, ಮ್ಯೂಸಿಕ್ ಡೈರೆಕ್ಟ್ರ್ ಆಗಲಿ ಸೂಪರಾಗಿ ಮಾಡಿದ್ದಾರೆ. ಆದರೆ ನಮ್ಮ ಬಾಸ್ ಆಕ್ಷನ್ ಅಂತೂ ರಿಯಲ್ ರೋಲ್ ಇದೆ. ನಮ್ಮ ಡಿ ಬಾಸು, ನಮ್ಮ ದೇವರು ಹೆಂಗೆ ಮಾಡಿದ್ದಾರೆ ಅಂದರೆ, ನಮ್ಮ ಕರ್ನಾಟಕದ ಜನತೆನೇ ಮುಂದೆ ದಿನ ತೋರಿಸ್ತಾರೆ ಏನು ಅಂತ. ಆದರೆ ಇನ್ನೊಂದು, ಇದರಲ್ಲಿ ರಾಜಕೀಯ ಎಂಟ್ರಿ ಇದೆ. ಈಗ ಮತ್ತೆ ಅವರು ರಾಜಕೀಯಕ್ಕೆ ಎಂಟ್ರಿ 100% ಬಂದೇ ಬರ್ತಾರೆ. ಜೈಲಿಂದ ಆದಷ್ಟು ಬೇಗ ಬಿಡುಗಡೆ ಆಗಿ ಬರ್ತಾರೆ. ಈ ಮೂವಿ ಬಂದು ನೋಡ್ತಾರೆ ಅವರು 100% ಬಂದು ನೋಡಿ. ಅವ್ರು ಇನ್ನೂ ದೊಡ್ಡ ಮಟ್ಟಕ್ಕೆ ಇಂಡಸ್ಟ್ರಿ ಹಿಟ್ಟಾಗಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಫಿಲಮ್ ತೆಗಿತಾರೆ ಅವರು. ಬೇರೆ ಇದಕ್ಕೆಲ್ಲ ಹೋಗಲ್ಲ. ಏನಿದ್ರು ಅವರು ನಮ್ಮ ಕರ್ನಾಟಕಕ್ಕೆ ಸೀಮಿತ. ನಮ್ಮ ಕರ್ನಾಟಕಕ್ಕೆ CM ಆಗ್ತಾರೆ. ಯಾರೇ ಬಂದರು, ಯಾರೇ ತಡೆದ್ರು ಏನು ಮಾಡೋಕ್ಕಾಗಲ್ಲ. ನಮ್ಮ ಬಾಸ್ನ 100% ಅವ್ರು CM ಆಗೇ ಆಗ್ತಾರೆ. ನಮ್ಮ ಕರ್ನಾಟಕ ಒಬ್ಬರೇ ಬಾಸು, ಅವರು ಡಿ ಬಾಸು. ಇವತ್ತು ನೋಡಿದ್ವಿ 2:20 ಏನು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬಿಡುಗಡೆ ಆಗಿದೆ ಡೆವಿಲ್ ಮೂವಿ. ಒಳ್ಳೆ ಜನರಿಗೆ ಸಂದೇಶ ಕೊಟ್ಟಿದ್ದಾರೆ. ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೇಕಂತ ನಾವು ಕೇಳ್ಕೊಳ್ತೀವಿ. ಇವತ್ತು ಡೆವಿಲ್ ಚಿತ್ರ ಏನು ಬಿಡುಗಡೆ ಆಗಿದೆ, ಈ ರಿಯಲ್ ಲೈಫಲ್ಲೂ ರಾಜಕೀಯದಲ್ಲಿ ಏನು ಜನ ಮಾಡ್ತಾ ಯಾರೋ ಲೀಡರ್ಸು ಫಿಲಿಮಲ್ಲೂ ಹಂಗೆ ನೋಡ್ತಿದ್ದಾರೆ. ಆಮೇಲೆ ಡೈಲಾಗ್ ಇದೆ, ಸೂರ್ಯನ್ಗೆ ಗ್ರಹಣ ಎಷ್ಟು ಮುಖ್ಯನೋ ರಾಜಕೀಯಕ್ಕಷ್ಟೇ ಎಂಟ್ರಿ ಕೊಡ್ತಾರೆ. ಹತ್ತಿರದಲ್ಲೇ ಅವ್ರು ಬಿಡುಗಡೆ ಆಗ್ತಾರೆ ಜೈಲಿಂದ. ನಮಗೆಲ್ಲ ಖುಷಿ ಆಗ್ತಾ ಇದೆ. ಒಂದು ಅವ್ರ ಸಾಕ್ಷಿ ಎಲ್ಲ ನಾಶ ಆಗಿದೆ. ಆಮೇಲೆ ಡೆವಿಲ್ ಚಿತ್ರದಿಂದನೇ ಬಿಡುಗಡೆ ಆಗ್ತಾರೆ. ಕೇಳಿ, ಜನನೇ ಕೇಳಿ, ಹೆಂಗಿದೆ ಅಣ್ಣ? ಅವ್ರನ್ನೇ ಕೇಳಿಕ್ಕಿಂತ ಆ ಜನನೇ ಕೇಳಿ ಹೇಳ್ರಣ. ಮೂವಿ ಮಾತ್ರ ಸೂಪರ್ ಅಣ್ಣ, ಬ್ಲಾಕ್ ಬಾಸ್ಟರ್ ಅಣ್ಣ. ಮತ್ತೆ ಇನ್ನೊಂದು, ದರ್ಶನ ಏನ್ ಸಾಧನೆ ಮಾಡ್ಬೇಕಂತ ಹೊರತಾಗಿದ್ದೀರಾ, ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ. ಮತ್ತೆ ನಮ್ಮ ಬಾಸ್ ಬೇರೆ ದೇಶಕ್ಕೆ ಹೋಗಿಲ್ಲ, ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ. ಅವ್ರಿಗೆ ಇವತ್ತು ಸ್ವಲ್ಪ ಕಾಳಜಿ ಇದೆ. ಅಭಿಮಾನ ಯಾವತ್ತೂ ಕಮ್ಮಿ ಆಗಲ್ಲ.